ಸ್ವಾಗತ ನೃತ್ಯದ ಮೂಲಕ ನಮ್ಮನ್ನೆಲ್ಲ ಸ್ವಾಗತಿಸಿದಂತಹ ಸಮನ್ವಯ ರಾಣಿ ಕುಮಾರಿ ಸಮನ್ವಯ ರಾಣಿಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಥಮಂ ಭಾರತೀ ನಾಮ, ದ್ವಿತೀಯಂ ಸರಸ್ವತಿ, ತೃತೀಯಂ ಶಾರದಾ ದೇವಿ, ಚತುರ್ಥಂ ಹಂಸವಾಹಿನಿ. ಹೀಗೆಲ್ಲ ನಾನಾ ಹೆಸರುಗಳಿಂದ ಕರೆಯಲ್ಪಡುವಂತಹ ತಾಯಿ ಸರಸ್ವತಿ ದೇವಿಯನ್ನ ನೆನೆಯುತ್ತಾ ತಾಯಿ ಭಾರತಾಂಬೆಯ ತನುಜಾತೆಯಾದಂತಹ ಕನ್ನಡಾಂಬೆಯ ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವಂತಹ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಲು ಬರುತ್ತಿದ್ದಾರೆ ಶ್ರೀಮತಿ ಸುಧಾ ಚಂದ್ರಶೇಖರ್. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಕನ್ನಡವೆಂದರೆ ಬರಿ ನುಡಿಯಲ್ಲ, ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ, ಹಿರಿದಿದೆ ಅದರರ್ಥ. ನದಿ ಎಂದರೆ ಬರಿ ನೀರಲ್ಲ, ನದಿ ಎಂದರೆ ಬರಿ ನೀರಲ್ಲ, ಪಾವನ ತೀರ್ಥ, ಪಾವನ ತೀರ್ಥ. KS ನಿಸಾರ್ ಅಹಮದ್. ಕನ್ನಡ ರಾಜ್ಯ ಬರಹಗಾರರ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಚಿಕ್ಕಮಗಳೂರು ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುವ ಸೌಭಾಗ್ಯ ನನ್ನದು. ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಕನ್ನಡ ರಾಜ್ಯ ಬರಹಗಾರರ ಸಂಘದ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾದಂತಹ MS ನಾಗರಾಜ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಾಡದೇವಿಗೆ ಪುಷ್ಪಾರ್ಚನೆ ಮಾಡಲು ಆಹ್ವಾನಿಸಿರುವ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ BB ಲಿಂಗಯ್ಯ ಸರ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಪ್ರತಿಜ್ಞಾವಿಧಿ ಬೋಧನೆ ಮಾಡಲು ಆಗಮಿಸಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಜಿಲ್ಲೆ ಸಂಚಾಲಕರಾದ ಶ್ರೀ HM ಶಾಂತಕುಮಾರ್ ಸರ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಲು ಆಗಮಿಸಿರುವ ಸಾಹಿತಿಗಳು, ಸಾಂಸ್ಕೃತಿಕ ರಾಯಭಾರಿ ಚಿಕ್ಕಮಗಳೂರು ಜಿಲ್ಲೆ ಶ್ರೀ ನಾಗರಾಜ್ ರಾವ್ ಕಲ್ಕಟ್ಟೆ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರಾಗಿ ಆಗಮಿಸಿರುವ ಶ್ರೀ ಗಣೇಶ್ ಮುಗಲ್ಮುಖಿ ಸರ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ DK ಲಕ್ಷ್ಮಣಗೌಡ ಸರ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಜಿಲ್ಲಾ ಘಟಕದ ಗೌರವ ಸಲಹೆಗಾರರಾದ ಮತ್ತು ಕಸಬಾ ಹೋಬಳಿಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ K ರವಿ ಕುನ್ನಳ್ಳಿ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾಪಿನಾಡು ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಹಸೈನ ಬೇಗುಳ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಕ್ಕಮಗಳೂರು ಸಂಘಟನಾ ಕಾರ್ಯದರ್ಶಿಯಾದ ಶ್ರೀ ಭಕ್ತಿ ಮಂಜುನಾಥ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಕನ್ನಡ ರಾಜ್ಯ ಬರಹಗಾರರ ಸಂಘದ ಜಿಲ್ಲಾ ಘಟಕದ ನಿರ್ದೇಶಕರಾದ ಶ್ರೀ ರಾಕೇಶ್ ಸಿಂಗ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾದ ಶ್ರೀಮತಿ ಇಂಪಾ ಸವಿ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ
ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಮತಿ ವಿದ್ಯಾ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಅನಿತಾ ಜಗದೀಪ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ವಿನೋದ್ ಸರ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಧನ್ಯವಾದಗಳು. ಸರ್ವ ಅತಿಥಿ ಮಹಾಶಯರನ್ನು ಅತಿಥಿ ಗಣ್ಯರನ್ನ ವೇದಿಕೆಗೆ ಆಹ್ವಾನಿಸಿದಂತಹ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಾರಂಭಕ್ಕಿಂತ ಮುಂಚೆ ದುಃಖದ ಒಂದು ವಿಚಾರವನ್ನು ಮೌನಾಚರಣೆಯ ಮೂಲಕ ನಾವೆಲ್ಲರೂ ಮಾಡ್ಕೋಬೇಕಾಗಿದೆ. ಇದೀಗ ತಾನೇ ಬಂದಂತಹ ಸುದ್ದಿ, ಅವರು ಸೀರಿಯಸ್ ಆಗಿದ್ದಾರೆ ಎನ್ನುವಂಥ ವಿಚಾರನ ಮೇಡಮ್ ಹೇಳಿದ್ರು. ಹಾಗಾಗಿ ಕಾರ್ಯಕ್ರಮವನ್ನು ಬದಿಗಿಟ್ಟು ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈ ಕಾರ್ಯಕ್ರಮ ಮನಕ್ಕೆ ಪ್ರಾರ್ಥನೆ ಬೇಕು, ಮನಸ್ಸಿಗೆ ಮುದ ನೀಡಲು, ಹಾಗೆ ಮನಕ್ಕೆ ಶಾಂತಿ ನೀಡಲು, ಮನಸ್ಸನ್ನ ತಣಿಸಲು, ಹಾಗೆ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಪ್ರಾರಂಭದಿಂದ ಅಂತ್ಯದವರೆಗೂ ಸಾಗಲು ಈ ಕಾರ್ಯಕ್ರಮಕ್ಕೆ ದೈವವನ್ನ ಪ್ರಾರ್ಥಿಸಲು ಬರುತ್ತಿದ್ದಾರೆ ಶ್ರೀಯುತ ಸಂತೋಷ್ ಗೌಡ ಬಾಳು. ಇವರಿಗೆ ಎಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾರೆ. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆಳಗ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ಶರಣು ಶರಣಯ್ಯ ಶರಣು ಬೆಳಗ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಗ. ನಿನ್ನರಂಬಿದ ಜನಕ್ಕೆ ಉದಯ್ಯವೆಲ್ಲ ಸುಖ ತಂದೆಯಾಗೋ ನಮ್ಮ ಕಲಿಮುಖ. ಶರಣು ಶರಣಯ್ಯ ಶರಣು ಬೆಳಗ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಳಗ.
ವಿಘ್ನ ವಿನಾಶಕನನ್ನ ತಮ್ಮ ಕಂಠಸಿರಿಯ ಮೂಲಕ ಪ್ರಾರ್ಥಿಸಿದಂತಹ ಸಂತೋಷ್ ಗೌಡ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಾಡದೇವಿ ಭುವನೇಶ್ವರಿಗೆ ನಾಡ ಗೀತೆಯ ಮೂಲಕ ನಾವೆಲ್ಲರೂ ನಮನವನ್ನ ಸಲ್ಲಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಅತಿಥಿ ಗಣ್ಯರಿಗೆ ನಾಡಗೀತೆಯ ರಸದೌತಣವನ್ನ ನೀಡಲು ಬರುತ್ತಿದ್ದಾರೆ ಬಾಕಿ ಮಂಜುನಾಥ್ ಮತ್ತು ತಂಡದವರು. ಎಲ್ಲರೂ ಎದ್ದು ನಿಂತು ತಾಯಿ ಭುವನೇಶ್ವರಿಗೆ ನಮನವನ್ನ ಸಲ್ಲಿಸೋಣ. ನಮ್ಮೆಲ್ಲರಿಗೂ ಮೈ ರೋಮಾಂಚನವಾಗಿಸುವಂತಹ ನಾಡಗೀತೆಯನ್ನು ಹಾಡಿದ ಬಕ್ಕಿ ಮಂಜುನಾಥ್ ಮತ್ತು ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಹಾಡು, ಆ ಹಾಡು ಕೂಡ ರೈತಗೀತೆ. ಅದನ್ನು ಕೇಳಿದಾಗ ನಮಗೆಲ್ಲ ಅಷ್ಟೇ ಮೈ ರೋಮಾಂಚನವಾಗುತ್ತೆ. ಈ ಒಂದು ರೈತಗೀತೆಯನ್ನ ರವಿ ಬಕ್ಕಿಯವರು ಹಾಡ್ತಾರೆ. ಜೊತೆಯಾಗಿ ಮತ್ತೊಮ್ಮೆ ನಿಮ್ಮ ಕಂಠಸಿರಿಗೆ ನಾವೆಲ್ಲ ತಲೆ ಬಾಗ್ತೀವಿ.
ಸಾಧನೆ ಇರುವಂಥವರು, ಗಾನಗಾರುಡಿಗರು, ಈವರೆಗೂ ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಾಗತ ಎನ್ನುವಂಥದ್ದು ಕೇವಲ ಬರೀ ಮಾತಲ್ಲ, ಅದು ನಮ್ಮ ಆತ್ಮದ ನಿವೇದನೆ. ಹಾಗೆ ಒಂದು ಸಂಸ್ಕೃತಿಯ ನೆಲೆವೀಡಾದಂತಹ ಅತಿಥಿಗಳನ್ನ ದೇವರ ಸಮನಾಗಿ ಕಾಣುವ ಅತಿಥಿ ದೇವೋಭವ ಎನ್ನುವಂತಹ ನಮ್ಮ ಸಂಸ್ಕೃತಿಯ ಪ್ರತೀಕ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ಇಂಪಾ ಸಲೀಂ ಅವರು. ಸರ್ವರಿಗೂ ನಮಸ್ಕರಿಸುತ್ತಾ, ಕರ್ನಾಟಕ ಬಾಳಕ್ಕೆ ಮಸುಕಿದ್ದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆಂದನು ಎನ್ನುವ ಕವಿವಾಣಿಯೊಂದಿಗೆ ಕಾರ್ಯಕ್ರಮದ ಗಣ್ಯ ಮಹೋದಯರನ್ನ ಸ್ವಾಗತಿಸುವ ಸುಸಂದರ್ಭ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಚಿಕ್ಕಮಗಳೂರು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿ ವೇದಿಕೆಯನ್ನ ಅಲಂಕರಿಸಿರುವಂತಹ ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಜಿಲ್ಲಾ ಘಟಕ ಹಾಗೂ ಸಂಸ್ಥಾಪಕರು, ಕರ್ನಾಟಕ ರಾಜ್ಯ ಸಾಹಿತ್ಯ ಸಂಭ್ರಮ ವೇದಿಕೆ ಶ್ರೀಯುತ MS ನಾಗರಾಜ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಾಡದೇವಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಲು ಆಗಮಿಸಿರುವಂತಹ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ BB ನಿಂಗಯ್ಯ ಸರ್ ಅವರಿಗೆ ಕಾರ್ಯಕ್ರಮದ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಉಪನ್ಯಾಸವನ್ನ ನೀಡಲು ಆಗಮಿಸಿರುವಂತಹ ಸಾಹಿತಿಗಳು, ರಂಗಭೂಮಿ ಕಲಾವಿದರು, ಸಾಂಸ್ಕೃತಿಕ ರಾಯಭಾರಿಗಳು, ಚಿಕ್ಕಮಗಳೂರು ಜಿಲ್ಲೆ ಶ್ರೀ ನಾಗರಾಜರಾವ್ ಕಲ್ಕಟ್ಟೆ ಸರ್ ಇವರಿಗೂ ಕೂಡ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಿಲ್ಲಾ ಪ್ರಧಾನ ಸಂಚಾಲಕರು ಕಾಸಾಪ ಚಿಕ್ಕಮಗಳೂರು ಶ್ರೀ ಗಣೇಶ್ ಮಗಲ್ಮಕ್ಕಿ ಸರ್ ಅವರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀ DK ಲಕ್ಷ್ಮಣ್ ಗೌಡ್ರು ಸರ್ ಅವರು ಕೂಡ ವೇದಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಧ್ಯಕ್ಷರು ಕಸಬಾ ಹೋಬಳಿ ಕಾಸಾಪ ಮೂಡಿಗೆರೆ ಶ್ರೀ KA ರವಿ ಕುನ್ನಳ್ಳಿ ಅವರು ಇವರು ಕೂಡ ವೇದಿಕೆಯಲ್ಲಿ ಅತಿಥಿಗಳಾಗಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾಫಿನಾಡು ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಖಜಾಂಚಿಗಳಾಗಿರುವಂತಹ ಶ್ರೀ ಹಸೀನಾರ್ ಬೆಳಗುರಾರ್ ಅವರು ಕೂಡ ವೇದಿಕೆಯಲ್ಲಿ ಅತಿಥಿಗಳಾಗಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಿಲ್ಲಾ ಸಂಘಟನಾ ಶ್ರೀಮತಿ ವಿದ್ಯಾ ಕೇರ್ ಅವರು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರು ವಿದ್ಯಾ ಕೇರ್ ಅವರಿಗೂ ಕೂಡ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಕಾಸಾಪ ಚಿಕ್ಕಮಗಳೂರು ಶ್ರೀ ಬಕ್ಕಿ ಮಂಜುನಾಥ್ ಅವರಿಗೂ ಕೂಡ ಸರ್ವರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅನಿತಾ ಜಗದೀಪ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸರ್ವರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ವಿನೋದ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲು ಆಗಮಿಸಿರುವಂತಹ ಶ್ರೀ HM ಶ್ಯಾಮಕುಮಾರ್ ಸರ್ ಅವರು ಜಿಲ್ಲಾ ಸಂಚಾಲಕರು ಕಾಸಾಪ ಚಿಕ್ಕಮಗಳೂರು
ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನೂತನ ಜಿಲ್ಲಾ ಘಟಕ ಬರಹಗಾರರ ಸಂಘದ ಪದಗ್ರಹಣವನ್ನು ಸ್ವೀಕರಿಸಲು ಆಗಮಿಸಿರುವಂತಹ ಸರ್ವ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಕವಿಗಳಾಗಿ ಭಾಗವಹಿಸಲು ಆಗಮಿಸಿರುವಂತಹ ಸರ್ವ ಕವಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಸಮಾರಂಭದಲ್ಲಿ ಆಗಮಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಮೂಡಿಗೆರೆ ಹಾಗೂ ಕಸಬಾ ಹೋಬಳಿಯ ಸರ್ವ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರು ಕನ್ನಡದ ಸರ್ವ ಮನಸ್ಸುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಸ್ವಾಗತಿಸಿದಂತಹ ಶ್ರೀಮತಿ ಇಂಪಾ ಸಲೀಂರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ, ಹೊತ್ತಿತು ಕನ್ನಡದ ದೀಪ, ಮುಗಿಯಿತು ಶತಮಾನಗಳ ಶಾಪ ಎನ್ನುವಂತಹ ಕವಿವಾಣಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ಕ್ಷೇತ್ರದ ಹೆಮ್ಮೆಯ ಮಾಜಿ ಶಾಸಕರಾದಂತಹ ಬಿ.ಬಿ. ನಿಂಗಯ್ಯ. ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರು ಕೈ ಜೋಡಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಅಸತೋಮ ಸದ್ಗಮಯ ಹೇಳ್ಬಹುದು ಅಂತ ನಾನು ಅಂದ್ಕೊಳ್ತೇನೆ. ಧ್ವನಿಗೂಡಿಸಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ದೀಪವನ್ನು ಬೆಳಗಿಸಿದಂತಹ ಮಾನ್ಯ ಮಾಜಿ ಶಾಸಕರು ಬಿ.ಬಿ. ನಿಂಗಯ್ಯನವರು ಹಾಗೂ ವೇದಿಕೆ ಮೇಲಿರುವಂತಹ ಸರ್ವ ಗಣ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೀರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಈ ಒಂದು ಕವಿವಾಣಿಯಂತೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಆಯಿತು. ಈಗ ತಾಯಿ ಭುವನೇಶ್ವರಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ವೇದಿಕೆಯ ಸರ್ವ ಗಣ್ಯರಿಗೂ ನಾನು ಕೇಳಿಕೊಳ್ತಾ ಇದ್ದೇನೆ. ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿರುವಂತಹ ಆಗಲಿರುವಂತಹ ವಿದ್ಯಾರ್ಥಿಯವರು ಅನಿತಾ ಮೇಡಮ್ ಅವರು ಸಹ ಪುಷ್ಪ ನಮನವನ್ನ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪ ನಮನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಸರ್ವ ಗಣ್ಯಾತಿ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ತಾಯಿ ಭುವನೇಶ್ವರಿ ದೇವಿ, ಭಾರತ ಮಾತೆಯ ತನುಜಾತೆ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸಿದಂತಹ ವೇದಿಕೆಯ ಗಣ್ಯಾತಿ ಗಣ್ಯರಿಗೆ ತುಂಬ ಹೃದಯದ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ.
ಅದಕ್ಕೋಸ್ಕರನೇ ಹೇಳೋದು, ಭಾರತದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಇರಬೇಕು, ಭಾರತದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಇರಬೇಕು. ಆದರೆ ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ತಪಸ್ ಮಾಡಿರಬೇಕು. ಭಾರತದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಮಾಡಿರಬೇಕು, ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ತಪಸ್ ಮಾಡಿರಬೇಕು. ತಾಯಿ ಭುವನೇಶ್ವರಿಯ ಆಶೀರ್ವಾದದೊಂದಿಗೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದಂತಹ ಉದ್ಘಾಟಕರು ಮಾನ್ಯ ಮಾಜಿ ಶಾಸಕರೂ ಆದಂತಹ ಶ್ರೀಯುತ ಪಿ ನಿಂಗಯ್ಯನವರು ಉದ್ಘಾಟನಾ ನುಡಿಯನ್ನ ನುಡಿಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇಂದು ನಾವೆಲ್ಲರೂ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನಹಡಗಲಿ ಅದರ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮನ್ನೆಲ್ಲ ಬರಮಾಡಿಕೊಂಡಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಗೌರವಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಮತಿ MS ನಾಗರಾಜ್ ಅವರೇ, ಹಾಗೆ ಪ್ರತಿಜ್ಞಾ ವಿಧಿಯನ್ನು ನೂತನ ಪದಾಧಿಕಾರಿಗಳಿಗೆ ಬೋಧಿಸಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಂಚಾಲಕರು, ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ HM ಶಾಂತಕುಮಾರ್ ಅವರೇ, ಹಾಗೆ ನಮ್ಮೊಟ್ಟಿಗೆ ಇಂದು ಮುಖ್ಯ ಭಾಷಣವನ್ನು ಅಥವಾ ಉಪನ್ಯಾಸ ಕೊಡಲಿರುವಂಥ ಸಾಹಿತ್ಯರು, ಸಾಂಸ್ಕೃತಿಕ ರಾಯಭಾರಿ ಶ್ರೀ ನಾಗರಾಜರಾವ್ ಕಲ್ಕಟ್ಟೆ ಅವರು, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೆಳೆಯ ಗಣೇಶ್ ಅವರೇ, ರವಿ ಅವರೇ, ಹಾಗೆ ಆಹ್ವಾನಿತ ಎಲ್ಲ ಪ್ರಮುಖರೇ, ಲಕ್ಷ್ಮಣ್ ಗೌಡ್ರೆ ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ವಿದ್ಯಾ ಅವರೇ, ಹಾಗೆ ಎಲ್ಲ ಆಹ್ವಾನಿತ ಅತಿಥಿಗಳೇ, ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಸಹೋದರ ಸಹೋದರಿಗೆ, ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ದೀಪಾವಳಿ ಹಬ್ಬ ಮೊನ್ನೆಯಿಂದ ಪ್ರಾರಂಭ ಆಗಿದೆ. ನಿನ್ನೆಗೆ ಬಲಿಪಾಡ್ಯಮಿ ನಮ್ಮಲ್ಲಿ ಆದರೂ ವರ್ಷದೊಳಗೆ ಮುಗ್ದಿಲ್ಲ, ಹಾಗಾಗಿ ದೀಪಾವಳಿ ಏನೂ ಮುಗ್ದಿಲ್ಲ. ಇದೆಲ್ಲ ಸಹೋದರರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಮಳೆರಾಯ ಸದ್ಯಕ್ಕೆ ನಮಗೆ ಬೀಳು ಕೊಟ್ಟಿದ್ದಾರೆ. ಬಂಧುಗಳೇ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಕವಿವಾಣಿ. ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳಾಗಿ ಭಾರತ ಮಾತೆಯ ತನುಜಾತೆ ಭುವನೇಶ್ವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ರಾಜ್ಯ ಬರಹಗಾರರ ಸಂಘ ಇವತ್ತು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣವನ್ನು ಇಟ್ಕೊಟ್ರು. ಅದಕ್ಕೆ ಬರೋದಕ್ಕೆ ಮುನ್ನ ಒಂದು ಭಾಷೆ ನಮಗೆ ಸೇತುವೆ ಇದ್ದ ಹಾಗೆ, ನಮ್ಮ ಅಭಿಪ್ರಾಯಗಳನ್ನು ಹೊರಹಾಕಲಿಕ್ಕೆ, ಭಾವನೆಗಳನ್ನು ಹೊರಹಾಕಲಿಕ್ಕೆ ಇರ್ತಕ್ಕಂಥ ಒಂದು ಮಾಧ್ಯಮ, ಅದು ಕನ್ನಡ. ಸಾವಿರಾರು ಭಾಷೆಗಳು ಇರಬಹುದು, ಆದರೆ ನಮಗೆ ಮಾತು ಕಲಿಸಿದಂಥ ನಮ್ಮ ತಾಯಿ ಕನ್ನಡ ನಮ್ಮ ಭಾಷೆ.
ಎಷ್ಟೆಲ್ಲ ಭಾಷೆಗಳು ಬರಲಿ, ಹೊಸ ಹೊಸ ಭಾಷೆಗಳನ್ನು ಕಲಿತಕ್ಕಂಥದ್ದೇನು ತಪ್ಪಿಲ್ಲ. ಆದರೆ ನಮ್ಮ ಗೆಳೆಯ ಇವತ್ತು ದರ್ಪಣ ಪತ್ರಿಕೆಯ ಸಂಪಾದಕರಿದ್ದಾರೆ. ನಮ್ಮ ಮಧ್ಯೆ ಕೊನೆಯವರೆಗೂ ಈ ರಾಜ್ಯ ಅಥವಾ ದೇಶ ಕಂಡ ಸಾಹಿತ್ಯ ಜಗತ್ತಿನಲ್ಲಿ ದೊಡ್ಡ ಹೆಸರು ಮಾಡಿದಂಥ ರಾಷ್ಟ್ರಕವಿ ಕುವೆಂಪುರವರ ಮಗ ಉಳಿದ ತೇಜಸ್ಸು ಕೂಡ ಇದೇ ತಾಲೂಕಿನಲ್ಲಿ ಒಂದು ಭಾಗದಲ್ಲಿ ವಾಸ ಮಾಡ್ತಿದ್ರು. ಅವರ ಮಧ್ಯೆ ನಾವೆಲ್ಲರೂ ಬೆಳೆದಂಥವು. ಒಮ್ಮೆ ಇಲ್ಲಿ ಹಳೆಕೋಟೆ ರಮೇಶ್ವರನ ಅಧ್ಯಕ್ಷರಾದ ಬಹುಶಃ ಪುನೀತ್ ರಾಜ್ಕುಮಾರ್ ಕೂಡ ಬಂದಿದ್ರು, ಅವ್ರು ಬದುಕಿಲ್ಲ. ಕನ್ನಡದ ಬಗ್ಗೆ ಮಾತನಾಡ್ತಾ ಹೇಳಿದ್ರು, ಎಲ್ಲೆಯ ಕನ್ನಡ ಅಂತಕ್ಕಂಥ ಪದವನ್ನು ಅವರು ಯಾವ ವೇದಿಕೆಗೂ ಬರ್ತಿರಲಿಲ್ಲ ತೇಜಸ್ವಿ ಅವರು. ಅವತ್ತು ವಿಶೇಷವಾಗಿ ಬಂದು ಈ ಪದವನ್ನು ಉಚ್ಚಾರ ಮಾಡಿದ್ರು. ಅವತ್ತು ಡಿ.ಬಿ. ಚಂದ್ರೇಗೌಡರು ಕೂಡ ಇದ್ರು. ಅಪರೂಪದ ವೇದಿಕೆ ತುಂಬಿ ತುಳುಕಿತ್ತು. ಅಡ್ಡಿಯಂತೆಯಾಗಿ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ನಾವೆಲ್ಲ ಗ್ರಾಮ್ಯ ಭಾಷೆ ಮತ್ತು ನಮ್ಮ ಈ ನೆಲದ ಭಾಷೆ ಬಹುತೇಕ 100ಕ್ಕೆ 95% ಇಲ್ಲಿ ಕನ್ನಡವನ್ನು ಮಾತನಾಡ್ತಾರೆ. ಊರಿಂದ ಹೊರಗಿರ್ತಕ್ಕಂಥವ್ರು ಸ್ವಲ್ಪ ಇಂಗ್ಲೀಷು ಬೇರೆ ಬೇರೆ ಭಾಷೆಗಳಿಗೆ, ಬಹುಶಃ ಅಲ್ಲಿನ ಪರಿಸ್ಥಿತಿ ನೆಲದ ಗುಣ ಅಥವಾ ವಾತಾವರಣದಿಂದಾಗಿ ಬೇರೆ ಭಾಷೆಗಳನ್ನು ಆಡಬಹುದು. ಆದರೆ ಬೆಂಗಳೂರಿನಲ್ಲಿ ಇವತ್ತು ಕನ್ನಡದ ಪರಿಸ್ಥಿತಿ ಏನಾಗಿದೆ, ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ಭಾಷೆ ಕನ್ನಡ. 2000 ವರ್ಷಕ್ಕೂ ಹೆಚ್ಚು ದೊಡ್ಡ ಹಿನ್ನೆಲೆ ಇರ್ತಕ್ಕಂಥ ಭಾಷೆ. ಈ ಭಾಷೆಯನ್ನು ಶ್ರೀಮಂತಗೊಳಿಸುವಂತೆ ಎಲ್ಲ ಇಲ್ಲಿ 8 ಜನ ಮಹಾನ್ ಸಾಹಿತಿಗಳು ನಮ್ಮ ಭಾಷೆಗೆ ರಾಷ್ಟ್ರಕವಿ ಕುವೆಂಪು ಅವರಿಂದ ಹಿಡಿದು ಕವಿ ಸಾಹಿತ್ಯ ಕಂಬಾರವರೆಗೆ 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಕನ್ನಡ ಭಾಷೆಗೆ ದೊಡ್ಡ ಹೆಸರಾಯಿತು, ಘನತೆ ಹೆಚ್ಚಾಯಿತು. ಮತ್ತು ಈ ಭಾಷೆಗೆ ಮಹತ್ವವಾದಂಥ ಒಂದು ಪ್ರಚಾರ ಕೂಡ ಸಿಕ್ತು. ಆದರೆ ಇಂದು ನಾನು ನೋಡ್ತಾ ಇದ್ದೇನೆ, ಸುಮಾರು ಸಾರಿ ನಾನು ಬಸ್ಸಲ್ಲಿ ಬಂದಿದ್ದೇನೆ, ಒಬ್ಬನೇದಾಗಿ ಯಾಕೆ ಕಾರು ಅಂತೇಳಿ ಸರ್ಕಾರ ನಮ್ಮ ಪಾಸ್ ಕೂಡ ಕೊಟ್ಟಿದೆ, ಅದ್ರ ಉಪಯೋಗನ ಆಗಾಗ ಮಾಡ್ತಾ ಇರೋ ಅಂತೇಳಿ. ಮತ್ತೆ ಆ ಮಧ್ಯಾಹ್ನ ಹೊತ್ತಲ್ಲಿ ಬಂದರೆ ಭಾಳ ಇದಿರ್ತದೆ, ಡ್ರೈವರ್ ನಿದ್ದೆ ಮಾಡಿದ್ರೆ ನಮ್ಗೆ ಕಷ್ಟ ಆಗಿರುತ್ತೆ. ಹಾಗಾಗಿ ಬಸ್ಸಲ್ಲಿ ಕೆಲಸಕ್ಕೆ ಬರ್ತೀನಿ. ಬಂದರೆ ಬಸ್ಸಲ್ಲಿ 100ಕ್ಕೆ 90% ಇಂಗ್ಲೀಷೇ. ನಮ್ಮ ಮಕ್ಕಳೇ ನಮ್ಮ ಭಾಷೆ ಮಾತಾಡಲಿಕ್ಕೆ ಯಾಕೆ ಅಷ್ಟೊಂದು ಅನಾದರಣೆ? ಇಂಗ್ಲಿಷ್ ಕಲಿತಿರೋದು ಪಾಂಡಿತ್ಯ. ರಾಷ್ಟ್ರಕವಿ ಕುವೆಂಪು ಅವರು ನಾನು ಇಂಗ್ಲಿಷ್ ಪೋಯಿಟ್ ಆಗಬೇಕಂತ ಪ್ರಯತ್ನ ಪಟ್ಟು ಇಂಗ್ಲಿಷ್ನ ಮಹಾನ್ ಕವಿಯನ್ನು ಭೇಟಿ ಮಾಡಲಿಕ್ಕೆ ಹೋದರು. ಈ ಭಾಷೆಗೆ ಬೇಕಾದಷ್ಟು ಜನ ಸಾಹಿತಿಗಳಿದ್ದಾರೆ, ಕವಿಗಳಿದ್ದಾರೆ. ಹೋಗು, ನಿನ್ನ ಭಾಷೆ ಯಾವುದು? ಕನ್ನಡ. ಅದನ್ನು ಶ್ರೀಮಂತಗೊಳಿಸು, ಅಲ್ಲಿ ಕವಿಯಾಗುವಂತ ಅವರಿಗೆ ಹೇಳಿದರು. ಅಂತ ಸಂದರ್ಭದಲ್ಲಿ ಅವತ್ತಿನ ಕಾಲ ಬೇರೆ, ಒಂದು ಶತಮಾನವೇ ಆಗಿರ್ಬೋದು. ಆದರೆ ನನಗೊಂದು ಖುಷಿ ಇದೆ, ನಮ್ಮ ಮಂಗಳೂರಿನ ಜನ ಪ್ರಪಂಚದ ಎಲ್ಲ ಕಡೆಗೆ ಅವ್ರು ಎಲ್ಲಿ ಹೋದರೂ ತುಳು ಭಾಷೆಯನ್ನು ಬಿಟ್ಕೊಡ್ತಾರೆ. ಕನ್ನಡದ ಉಪಭಾಷೆ. ಆದರೆ ಕನ್ನಡಿಗರಿಗೆ ಯಾಕೆ ಅನಾದರಣೆ, ಅಸಡ್ಡೆ ಅಂತಕ್ಕಂಥದ್ದನ್ನ ಕನ್ನಡ ಭಾಷೆನೇ ಅವರು ಕೂಡ ಹೇಳ್ತಾರೆ. ಆದರೆ ಈಗ ಹೇಳಬೇಕು ಬೇಡ ಅಂತ ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಗಮನ ಸೆಳೆಯಲಿಕ್ಕೆ ಅವರು ನಾನು ಬಂದಿದ್ದೀನಿ ಅಂತ. ಮಯೂರ ಅಂತ ಒಂದು
ಮಾಸ ಬರ್ತದಲ್ಲ, ಹಾಂ ಅಲ್ಲಲ್ಲ ಮಯೂರು ಅದು ಗೊತ್ತಾಯ್ತು. ಅದನ್ನ ನಾನು ಒಮ್ಮೆ ಓದ್ತಾ ಇದ್ದೆ. ದೇವಸ್ಥಾನದಲ್ಲೆಲ್ಲ ಸೇರಿದ್ದಾರೆ. ಒಬ್ಬ ಭಿಕ್ಷುಕ ದೇವರೇ ನನ್ನ ಒಬ್ಬನಿಗೆ ಒಳ್ಳೇದು ಮಾಡುವಂತ ಕೈ ಮುಗಿತ. ದೇವ್ರ ಕಡೆ ನಿಂತಿದ್ದೆಲ್ಲ ತಿರುಗಿ ಅವನ ಕಡೆ. ಹಂಗೆ ಒಂದ್ಸರಿ ಇವೆಲ್ಲ ನಡೀತವೆ. ಅವಶ್ಯಕ ಇರಲಿ, ಪಾಪ ಅಮಾಯಕ. ಅದು ಮುಖ್ಯವಲ್ಲ, ಕನ್ನಡದ ಭಾಷೆ ಯಾವ ಪರಿಸ್ಥಿತಿಗೆ ತಲುಪಿದೆ ಅಂತಕ್ಕಂಥದ್ದು ಉಪನ್ಯಾಸಕರು ವಿವರವಾಗಿ ಹೇಳ್ತಾರೆ. ನಾನು ಶಾಸಕನಾಗಿ ಒಮ್ಮೆ ಭಾಷಣ ಮಾಡುವಾಗ ಅವತ್ತು ನಮ್ಮ ಕುಂದೂರಿನ ಅಶೋಕ್ ಜಿಲ್ಲಾಧ್ಯಕ್ಷ ಆಗಿರ್ತಾರೆ ಸಾಕಷ್ಟು ವರ್ಷಗಳಿಗೆ. ಅವರನ್ನು ಕೂಡ ಕರೆದು ಬಹುಶಃ ಅವರು ಇಲ್ಲೆಲ್ಲ ಹೈಸ್ಕೂಲ್ನ ಶಿಕ್ಷಕರಾಗಿ. ನಮ್ಮಲ್ಲೂ ಬಹಳಷ್ಟು ಜನ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಸಾಧಕರು ಇದ್ದಾರೆ. ಎಲ್ ಶ್ರೀಕಂಠಯ್ಯನವರು ಹಾಗೆ ನಾವೆಲ್ಲ ನೋಡ್ತಾ ಬಂದಾಗ ನಮ್ಮ ಬೆಟ್ಟಿಗೆ ಸಂಪತ್ತು ಇಲ್ಲಿ ಗೊತ್ತಿರಬೇಕು. ನಮ್ಮೂರಿನ ಯುವಕ, ನನ್ನೂರ ನಾನು ಸಂತೋಷ ಹೆಮ್ಮೆ. ಅವ್ರನ್ನವರು ಕನ್ನಡ ಭಾಷೆಗೆ ಸಂಪೂರ್ಣ ತೊಡಗಿಸ್ಕೊಂಡು ಸಾಹಿತ್ಯವನ್ನು ರಚಿಸ್ತಾ ಇದ್ದಾರೆ, ಕಾವ್ಯವನ್ನು ಕೂಡ ಬರೀತಾ ಇದ್ದಾರೆ. ಎಲ್ಲ ಒಂದು ಕಡೆ ಹೆಮ್ಮೆ. ನಮ್ಮೂರಿನ ಹುಡುಗ ಒಂದು ಮೂಲೆಯಲ್ಲಿ ಒಂದು ನಕ್ಷತ್ರವಾಗಿ ಬೆಳೀತಾ ಇದ್ದಾರೆ. ಹಾಗಾಗಿ ಇವತ್ತು ಬರಹಗಾರ ಬರೀತಕ್ಕಂಥದ್ದು ಒಂದು ಹವ್ಯಾಸ, ಮತ್ತೆ ಪದಗಳಲ್ಲಿ ಭಾವನೆಗಳನ್ನು ಸೆರೆ ಹಿಡಿತಕ್ಕಂಥದ್ದು ಕೂಡ ಒಂದು ಕಾಲ. ಎಲ್ಲರಿಗೂ ಅದು ದಕ್ಕೋದಿಲ್ಲ. ಅದಕ್ಕೆ ತಮ್ಮನ್ನು ತಾವು ಸಂಪೂರ್ಣ ತೋರಿಸಿಕೊಂಡವರಿಗೆ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಈ ಪ್ರತಿಭೆ ಬರೀತಕ್ಕಂಥದ್ದಿರ್ಬೋದು, ಹಾಡ್ತಕ್ಕಂಥದ್ದಿರ್ಬೋದು. ನಮ್ಮ ಬಕ್ಕಿ ಮಂಜುನಾಥ್ ಮತ್ತು ಗೆಳೆಯರು ಪ್ರಾರಂಭದಲ್ಲಿ ಗಣಪತಿಯನ್ನು ಸ್ತುತಿ ಮಾಡಿದಂಥ ಸಂತೋಷ, ಬಹಳ ಚೆನ್ನಾಗಿ ಹಾಡಿದ್ರು. ಹೀಗೆ ನಮ್ಮ ಅವಿನ್ ಟಿವಿಯ ಗಣೇಶರು ಇದ್ದಾರೆ, ಸರಸಿಂಗಮ್ಮ ಅಂತ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಅದು ಸುಮಾರು ಒಂದು 23 ರಾಷ್ಟ್ರಗಳಿಗೂ ಹೆಚ್ಚು ಭಾಗದಲ್ಲಿ ಅವರಿಗೆ ಅದನ್ನು ಫಾಲೋವರ್ಸ್ ಇದ್ದಾರೆ, ಲಕ್ಷಾಂತರ. ಈ ರೀತಿ ಎಲ್ಲ ಪ್ರಯತ್ನಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ತೇಜಸ್ವಿಯಲ್ಲಿ ಇದ್ದದ್ದು ಕೂಡ ಒಂದು ನಮ್ಮ ಯುವಕರಿಗೆ, ಗೆಳೆಯರಿಗೆ ಒಂದು ಹವ್ಯಾಸ ಮೂಡಲಿಕ್ಕೆ ಅಥವಾ ವಾತಾವರಣ ಸೃಷ್ಟಿಯಾಗಲಿಕ್ಕೆ ಕಾರಣ ಆಗಿದೆ ಇವತ್ತು. ಹಾಗಾಗಿ ಬರಹಗಾರರು ನಮ್ಮಲ್ಲಿ ಹೊಸದಾಗಿ ಅವರಿಗೆ ಈ ರೀತಿ ಇವತ್ತು ಬಹಳ ಒಳ್ಳೆಯ ವಿಚಾರನ ಹಾಕಿದ್ದೀರಿ. ಇವತ್ತು ಕವಿಗೋಷ್ಠಿ ಕೂಡ ಇದೆ. ಅದರಲ್ಲಿ ನಾವು ಕೇಳಿ ನಾವು ನಮ್ಮ ಹೊಸಬರು ಆಸಕ್ತಿ ಇರ್ತಕ್ಕಂಥವರಿಗೆ ಪ್ರೋತ್ಸಾಹ ಸಿಗ್ತಾರೆ. ಪ್ರಾರಂಭದಲ್ಲಿ ಭರತನಾಟ್ಯ ಮಾಡೋದ್ರ ಮೂಲಕ ಸ್ವಾಗತ ಮಾಡುವಂಥ ಮಗು ಬಹಳ ಚೆನ್ನಾಗಿ ಭರತನಾಟ್ಯ ಮಾಡಿದೆಯಮ್ಮ, ನಿನಗೆ ಅಭಿನಂದನೆಗಳು. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಬೆನ್ನು ತಟ್ಟತಕ್ಕಂಥ ಕೆಲಸ ಮಾಡಬೇಕು. ಅವ್ರ ತಾಯಿ ಪಕ್ಕದಲ್ಲಿ ಕೂತಂಗಿದೆ, ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿ. ನಮ್ಮ ಸ್ನೇಹಿತರು ನಾರಾಯಣಗೌಡರು ಅಂತಿದ್ರು, ಆ ಹೆಣ್ಮಕ್ಳು ಅವ್ರ ಮಗಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಮಂತ್ರಿ ಆಗಿದ್ದಾಗ ಡ್ಯಾನ್ಸ್ ಮಾಡಿಸಿದ್ರು. ಅವ್ರು ನನ್ನ ಕ್ಲಾಸ್ಮೇಟ್ ಅವರಪ್ಪ. ಆ ಮಗು ಇವತ್ತು ಫೋಟೋ ಹೊಡ್ಸ್ಕೊಂಡು ಇಟ್ಕೊಂಡಿದೆ. ಹಾಗಾಗಿ ಇವಕ್ಕೆಲ್ಲರೂ ಕೂಡ ಒಂದು ಅವಕಾಶ ಸಿಗಬೇಕು. ಈಗ ನಾವು ಸುಮಾರು ಸರಿ ತಮಿಳು ಭಾಷೆಗೆ ಆರಂಗೇಟ್ರು ಅಂದರೆ ಮೊದಲ ರಂಗಪ್ರವೇಶ ಭರತನಾಟ್ಯವನ್ನು ಮೊದಲಿಗೆ ಅವರಿಗೆ ಅವಕಾಶ ಕೊಡ್ತಕ್ಕಂಥ ಆರಂಗೇಟ್ರು ಒಂದು ಸಿನಿಮಾನೇ ಬಂದಿದ್ದೇನಲ್ಲ, ಅದನ್ನು ನೋಡಿದ್ವಿ. ಹಾಗಾಗಿ ಇವತ್ತು ನಮ್ಮಲ್ಲಿ ತುಂಬ ಅವಕಾಶ ಇದೆ. ಅದಕ್ಕೆ ನಮ್ಮ ಈ ವೇದಿಕೆ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಚಿಕ್ಕಮಗಳೂರು ಜಿಲ್ಲಾ ಘಟಕ, ಅದನ್ನು ನಾನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳು ನಿಮಗೆಲ್ಲರಿಗೂ ಕೂಡ ಶುಭ ಕೋರಿ. ಬಹಳ ದೊಡ್ಡ ವಿಚಾರ. ನಮ್ಮ ಉಪನ್ಯಾಸಕರ ಬಗ್ಗೆ ಗೌರವವಾಗಿ ನಮಗೆ ಹೇಳ್ತಾರೆ. ನನಗಾದರೂ ಇಷ್ಟೇ, ಕನ್ನಡ ಭಾಷೆನ ಇಷ್ಟೊಂದು ಶ್ರೀಮಂತಗೊಳಿಸ್ತಕ್ಕಂಥ ಎಲ್ಲರೂ ನೆನೆಸ್ಕೊಂಡು
ಕುವೆಂಪುರಿಂದ ಹಿಡಿದು ಚಂದ್ರಶೇಖರ್ ಕಂಬಾರವರೆಗೆ ನಾನು ಅವ್ರನ್ನ ಭಾಳಷ್ಟು ಸಂದರ್ಭದಲ್ಲಿ ವೇದಿಕೆ ಹಂಚಿಕೊಂಡಿದ್ದೆ. ಆ್ಯಸ್ ಎ MLA, ಆ್ಯಸ್ ಎ ಮಿನಿಸ್ಟರ್, ಏನು ಏನು ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟಿಗೆ ಸೇರ್ತಾರೆ. ಮತ್ತು ನಮ್ಮನ್ನೆಲ್ಲ ಲೇಖನಿ ಮೂಲಕ ಬಡಿದೆಬ್ಬಿಸಿ ಒಂದು ಚಳವಳಿಯನ್ನೇ ತನ್ನ ಲೇಖನಿ ಮೂಲಕ ಹುಟ್ಟು ಹಾಕಿದಂಥ ದಿವಂಗತ ಲಂಕೇಶ್ವರ ಅವ್ರ ಜೊತೆ ಕೂಡ ನಾವು ಬಹಳಷ್ಟು ಸಂದರ್ಭ ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು. ಒಬ್ಬ ಮನುಷ್ಯ, ಬರಹಗಾರ, ಟೀಕಾಕಾರ, ವಿಮರ್ಶಕ ನಾಗಿಯವರು, ಒಬ್ಬ ಲಕ್ಷವಿದ್ದವರು, ಅದ್ಭುತ ಒಬ್ಬ ಪತ್ರಕರ್ತನಾಗಿ ಹೊರಹೊಮ್ಮಿದ್ದೇ ಆ ಕಾಲಘಟ್ಟದ ವಿಶೇಷ. ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ, ಈ ರೀತಿ ಹೊಸ ಹೊಸ ಹೋರಾಟಗಳಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವಕಾಶ ಸಿಕ್ಕಂಥ ಸಂದರ್ಭ. ಅವರು ಒಬ್ಬರೇ ಒನ್ ಮ್ಯಾನ್ ಆರ್ಮಿ, ಒಂದು ಯುದ್ಧವನ್ನೇ ಮಾಡ್ತಾರೆ, ರಾಜಕೀಯ ವ್ಯವಸ್ಥೆಯೇ ಬದಲಾಯಿಸ್ತಾರೆ. ಹಾಗೆ ಇವತ್ತು ಕನ್ನಡದಲ್ಲಿ ಒಂದು ಕಾಲದಲ್ಲಿ, ದೇವರಾಜ ಕಾಲದಲ್ಲಿ ಕರ್ನಾಟಕದ ನಾಮಕರಣ ಆಯಿತು. ಅದಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ ಇರ್ತದೆ. 69 ವರ್ಷಗಳ ಕನ್ನಡ ರಾಜ್ಯೋತ್ಸವ ಆದರೂ ಕರ್ನಾಟಕ ಅಂತ ಹೇಳಿ 50 ವರ್ಷ ಆಗಿದೆ. ಅದನ್ನು ಈ ವರ್ಷವಿಡೀ ಮಾಡ್ತೇವೆ ಕಾರ್ಯಕ್ರಮ ಅಂತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಸಹೋದರಿ ನಿಸಾರ್ ಅಹಮದರನ್ನ ನೆನೆಸ್ಕೊಂಡೆ. ನಿತ್ಯೋತ್ಸವ ಅಂತ ನನಗೆ ಅದೃಷ್ಟ ಅಂತೇಳಿ ಸಂತೋಷ ಅಂದರೆ, ನಾನು ಮೊದಲಿಗೆ ಶಾಸಕನಾದ ಗಣೇಶರ ವಾರಕ್ಕೆ ಮುಂದಿನ ನಾನು ರೂಮಿಗೆ ಬರಬೇಕು. ನಿಸಾರ್ ಅಹಮದ್, ಸಿದ್ಧಲಿಂಗಯ್ಯ ಕವಿ, ಮತ್ತು ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಷನ್, ಅವರೆಲ್ಲ ನನಗೆ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ ಬಹುಶಃ. ಅವರೆಲ್ಲರೂ ಮೊದಲು ನನ್ನ ರೂಮಲ್ಲಿ ಅಲ್ಲೇ ಒಂದು ಕವಿ ಗೋಷ್ಠಿ. ನಾನು ಮದುವೆ ಆಗಿರಲಿಲ್ಲ ಹುಡುಗ, ಮೊದಲಿಗೆ ಶಾಸಕನಾದಾಗ ನನಗೆ 25 ವರ್ಷ. ಬಹುತೇಕ ದೊಡ್ಡ ಒಂದು ಬಳಗವೇ, ಕವಿಗಳ ಬಳಗ ನನ್ನ ರೂಮಿಗೆ ಬರೋದು ನನ್ನ ಪುಣ್ಯ ಅಲ್ಲ, ಅದು ದೊಡ್ಡ. ನಿಸಾರ್ ಅಹಮದ್ ಕೊನೆಗೆ ಮೈಸೂರು ರಸೋತ್ಸವ ಕೂಡ ಉದ್ಘಾಟ ಮಾಡಿ ಅಂತ ಮಹಾಭೂತ ಎಲ್ಲ ಬರಹಗಾರರು, ಚಿಂತಕರು, ನಮ್ಮ ಭಾಷೆಯ ಶ್ರೀಮಂತಗೊಳಿಸಿದ್ದಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ ಬಹಳಷ್ಟು ವಿಚಾರಗಳನ್ನು ಒಳಪಡಿಸಿ ಅವರ ಸಾಹಿತ್ಯ ಕ್ಷೇತ್ರವನ್ನು ಬಹಳ ದೊಡ್ಡದಾಗಿ ಬೆಳೆಸಿದ್ರು. ಅದನ್ನೆಲ್ಲ ನೆನೆಸ್ಕೊಳ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ನಾನು ಕೇಳ್ತಿದ್ದೆ ಪಕ್ಕದಲ್ಲಿ. ಅವರು ಮೂಲತಃ ಹೂವಿನ ಹಡಗಲಿ ಅಂತ ಕೂಡ ಗೌರವ ಹೇಳ್ತಾ ಇದ್ದರು. ಎಲ್ಲ ಜಿಲ್ಲೆಯನ್ನು ಮಾಡ್ತಿದ್ದೇವೆ ಅಂತ. ಸಹೋದರಿ ವಿದ್ಯಾ ಅವರು ಮೊನ್ನೆ ಫೋನ್ ಮಾಡಿದ್ರು, ಹೃದಯದಿಂದ ನೀವು ಬರ್ಬೇಕು ಸರ್ ಅಂತ ಹೇಳಿ. ಅಲ್ಲ, ಈಗ ಹಬ್ಬ ಈ ಹಬ್ಬದ ದಿನ ನಮ್ಮ ಜನ ನೋಡಿದ್ರೆ ಶಿಕ್ಷಣ ಇಟ್ಟಿಲ್ಲ ಭಾನುವಾರ ಅಂತ. ಇಲ್ಲ ಸರ್ ಬರ್ತಾರೆ ಅಂತ ಹೇಳಿ ಆಸಕ್ತರೆಲ್ಲ ಬಂದಿದ್ದೀವಿ, ಬಹಳ ಸಂತೋಷ. ಕಳೆದ ತಿಂಗಳ ಸುಧಾದಲ್ಲಿ ನಮ್ಮ ರತನ್ ಟಾಟಾದ ಬಗ್ಗೆ ಒಂದು ಲೇಖನ ಬಂದಿದೆ, ಅದ್ಭುತವಾಗಿ ನೋಡಿ ಬಂದಿದೆ. ದೀಪಾವಳಿ ಬಗ್ಗೆ, ಪ್ರವಾಸದ ಬಗ್ಗೆ ಬಹಳಷ್ಟು ಪ್ರಮುಖವಾದ ವಿಚಾರಗಳನ್ನು ಅದರಲ್ಲಿ ಈ ಸರಿ ಬರ್ತಿದ್ದಾರೆ. ಸುಧಾವನ್ನು ತರಿಸ್ತಕ್ಕಂಥವ್ರಿಗೆ ದೋಷ ಆಗ್ತದೆ. ಅದ್ಭುತವಾದ ಲೇಖನಗಳು ಅದರಲ್ಲಿ ಬಂದಿದೆ. ಹಾಗಾಗಿ ಬರಹ ಅಂತ ಹೇಳಿದರೆ, ಒಂದು ಸಾರಿ ದೇವರಾಜ ಕಾಲಕ್ಕೆ ಬಸಲಿಂಗಪ್ಪನವರು ಕನ್ನಡ ಭೂಸ ಅಂತ ಹೇಳಿ ದೊಡ್ಡ ಚಳವಳಿ ಆಯಿತು. ಆನಂತರವೇ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ, ಬೇರೆ ಬೇರೆ ಹೊಸ ನವೀನ ಸಾಹಿತ್ಯ ಹುಟ್ಟಿಕೊಂಡರು. ಅವ್ರು ಹೇಳಿದ್ರು ಕನ್ನಡ ಭೂಸ ಅಲ್ಲ, ಸಾಹಿತ್ಯದಲ್ಲಿ ಭೂಸ ಇದೆ ಅಂತಕ್ಕಂಥದ್ದು ಅವತ್ತಿನ ಅವರ ಮಾತಿನ ಹೊಂದಿದ್ದಂಥ ಅರ್ಥ. ಆದರೆ ಕವಿಗಳಿಗೆ ಸಿಟ್ಟು ಬಂದು ಅವರ ವಿರುದ್ಧ ಹೋರಾಟ ಮಾಡಿ ಅವರು ರಾಜೀನಾಮೆ ಕೊಡೋವರಿಗೆ ಮಂತ್ರಿಯವರು ಹೋಯಿತು. ಆಮೇಲೆ ರಾಷ್ಟ್ರಕವಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗಿ, ಇವರು ರಾಜೀನಾಮೆ ಆದ್ಮೇಲೆ ಅವ್ರ ರಾಜಕಾರಣಿ ಅಲ್ವಾ, ಅವ್ರು ಹೇಳಿದ್ರು ತಪ್ಪೇನಿದೆ ಅಂತ. ಯಾರು? ಕವಿ ಕುವೆಂಪು ಒಂದು ವಾರ ಮತ್ತೆ ಹೇಳಿದ್ರೆ ಅವ್ರು ರಾಜೀನಾಮೆ ನಿಲ್ತಿತ್ತಲ್ಲ, ಕೂಡ ತಪ್ಪಿತ್ತಲ್ಲ ಅಂತಕ್ಕಂಥದ್ದು ಆಗಲು ಖರ್ಚಾಯಿತು. ಹಾಗೆ ಅವರು ಯಾರನ್ನೂ ಕೂಡ ರಾಜಕಾರಣಿಯನ್ನು ಅಷ್ಟು ಹೆಚ್ಚು ಸೇರಿಸ್ಕೊಳ್ತಾ ಇರಲಿಲ್ಲ.
ರಾಷ್ಟ್ರಕವಿ. ಇದನ್ನು ತೇಜಸ್ವಿ ನನಗೆ ಹೇಳಿದ ಮಾತು. ನಮ್ಮ ಮಾವ ಅವಾಗ ರಾಜ್ಯನವರು ಜಿಲ್ಲಾ ಉಸ್ತುವಾರಿ ಮೈಸೂರಿನ ಇರ್ತಾರೆ. ರಾಜ್ಯನವರು ಅವ್ರಿಗೆ ಒಂದು ಪತ್ರ ಕೊಟ್ಟು ಕಳಿಸ್ತಾರೆ. ಯೂನಿವರ್ಸಿಟಿದ ಒಂದು ಪ್ರೋಗ್ರಾಮ್ಗೆ ಅವ್ರನ್ನ ಕರೆದು ಬಾ. ಪ್ರಾಚಾರ್ಯರ ಮನೆಗೆ ಹೋದಾಗ ಅವರಿಗೆ ಭಾಳ ಚೆನ್ನಾಗಿ ಕುವೆಂಪು ಅವರು ನನ್ನ ಬನ್ನಿ ಅಂತೇಳಿ ತಿಂಡಿ ಎಲ್ಲ ಕೊಡಿಸಿ ಒಳ್ಳೆ ಆತಿಥ್ಯ ಮಾಡೋದು ಕಣೆ, ನೀವು ಈಗ ರಾಜಕಾರಣ ನೀನು ಬೀಳಿಸಿದ್ರೆ ಸರಿ ಇಲ್ಲ ಅಂತ ನಮ್ಮಂತ ತೇಜಸ್ವಿ ರಾಜಕೀಯ ಅಂತ ಹೇಳಿದ್ರೆ ಆ ಜನತೆ ನಾನಿಲ್ಲಿ ಮಾವನ ಕಾರಣಕ್ಕಾಗಿ ಹೇಳ್ತೇನೆ. ಅಂದರೆ ಕುವೆಂಪು ಅವರು ಒಂದು ಪತ್ರ ಕಳಿಸ್ತಾರೆ, ಸಾಮಾನ್ಯ ರಾಜಕಾರಣಿಗೆಲ್ಲ ಕಳಿಸ್ತಾ ಇರಲಿಲ್ಲ. ಅಂಥ ವ್ಯಕ್ತಿತ್ವ, ಸಮಾಜ ಬಗ್ಗೆ ಕಳಕಳಿ, ಕಾಳಜಿ ಇದ್ದಂಥ ರಾಜಕಾರಣಿಗಳನ್ನ ಗೌರವಿಸ್ತಿದ್ವಲ್ಲ. ಅದು ತೇಜಸ್ವಿ ನನಗೆ ಹೇಳಿದ್ನ. ನಾವು ಹೋದರೆ ಒಂದ್ಸರಿ ಬಿಳಿಯ ಬಟ್ಟೆ ಹಾಕೊಂಡು ಹೋಗಿದ್ದೆ ಗಣೇಶ, ನೀವು ಕೆಲಸ ಮಾಡಿದ್ದೆ. ಅವರು ಎರಡಿಗೆ ಹಾಕಿದ್ರು ಭಾಳ ಕಾರವಾಗಿ ಇತ್ಲಾಗ ಹೋಗಿರಿ ಅಂದೆ. ಯಾಕೆ ಜನರ ಹತ್ರ ಹೊಡ್ಸಕ್ಕ ಆ ರೀತಿ ಅವರ ಟೀಕೆಗಳಲ್ಲೂ ಒಂದಷ್ಟು ತಮಾಷೆ ಇರೋದು ವಿಚಾರ ಹೋಗ್ತದಲ್ಲ, ಅವ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಆಗುತ್ತೆ. ಆ ರೀತಿ ಒಂದು ಆತ್ಮೀಯತೆ ಪ್ರೀತಿ ನಮ್ಗೆ ತೋರಿಸ್ತಾ ಇದೆ. ಹಾಗಾಗಿ ಇಂಥ ಬಹಳ ವಿಚಾರಗಳನ್ನ ಬರಹಗಾರರು ಸಮಾಜಕ್ಕೆ ಸಾಹಿತ್ಯ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ನಮಗೆ ಕೊಡಮಾಡ್ತಾರೆ. ಹಾಗಾಗಿ ಇವೆಲ್ಲವನ್ನ ಕವಿ ಅಂತ ಹೇಳಿದ್ರೆ ಅವರಿಗೆ ಆಡು ಊಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಅವರು ಮುಟ್ಟಿರ್ತಕ್ಕಂಥ ವಿಚಾರಗಳೇ ಇರುತ್ತೆ, ಅಧ್ಯಯನಶೀಲ ಬರಹಗಾರರಿಗೆ ಅದು ಇರ್ತದೆ. ಹಾಗಾಗಿ ಅವಕ್ಕೆಲ್ಲ ಇವತ್ತು ಒಂದು ವೇದಿಕೆ ಮಾಡಿ ಚಿಕ್ಕಮಗಳೂರು ಜಿಲ್ಲೆಯ ಘಟಕವನ್ನು ಇಲ್ಲಿ ಮೂಡಿಗೆರೆಯಲ್ಲಿ ಅದನ್ನು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಇಟ್ಟುಕೊಂಡಿರ್ತಕ್ಕಂಥದ್ದು ವಿಶೇಷ ಮತ್ತು ಮೂಡಿಗೆರೆಗೆ ಸಂದ ಗೌರವ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ